ಕೊಟ್ಟಂತ ಒಂದು ಧೀಮಂತ ವ್ಯಕ್ತಿತ್ವ ಅಂತ ಹೇಳ್ಬೋದು. ಅವರು ಈ ಆಸೀನರಾಗಿರುವಂತಹ ಶ್ರೀ A.T. ರಾಮಸ್ವಾಮಿ ಅವರೇ ಪುಸ್ತಕ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಇದ್ದವರಿಗೆ ಇನ್ನೂ ಹೆಚ್ಚು ಮಾಹಿತಿ ಕೊಡುವಂತಹ ಒಂದು ಪುಸ್ತಕ. ಆಯಾ ಗಣೇಶ್ ಅವರು ತಮ್ಮ ವೈಯಕ್ತಿಕ ಅನುಭವದಿಂದ ಅವರಿಗೆ ಬಂದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಓದಬೇಕಾದಂಥ ಒಂದು ಪುಸ್ತಕ ಅಂತ ನಾನು ಹೇಳ ಬಯಸ್ತಾ ಇದ್ದೇನೆ. ಭ್ರಷ್ಟಾಚಾರ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಅದು ತಪ್ಪು ಅನ್ನೋದು ಕೂಡ ಜನರಲ್ಲಿ ಬಹಳ ಕಮ್ಮಿಯಾಗಿ ಅವರ ಮನಸ್ಸಿಗೆ ಬರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆ ಒಂದು ಪೇಪರಲ್ಲಿ ನಾನು ಓದಿದೆ, ಒಬ್ಬ ಮಂತ್ರಿ ಪಬ್ಲಿಕ್ ಆಗಿ ಹೇಳ್ತಾ ಇದ್ದಾರೆ, ನಮ್ಮ ಸಮುದಾಯಕ್ಕೆ ಸೇರಿದಂತ ಒಬ್ಬ ಅಧಿಕಾರಿಯ ವಿರುದ್ಧ ವಿಚಾರಣೆ ನಡೀತಾ ಇದೆ, ಅದಕ್ಕೆ ನಾವು ಅದನ್ನು ಅವ್ರಿಗೆ ಬೇಕಾದಂತ ಸಹಾಯ ಕೊಡ್ತೇವೆ ಅಂತ. ಈ ಮಾತನ್ನ ಓಪನ್ ಆಗಿ ಹೇಳುವಂತಹ ಶಕ್ತಿ ಅಧಿಕಾರದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಇದೆ ಅಂದ್ರೆ ಭ್ರಷ್ಟಾಚಾರದ ಬಗ್ಗೆ ಜನರಿಗೆ ಸಮಾಜಕ್ಕೆ ಇರುವ ಕಳಕಳಿ ಏನು ಅನ್ನೋದು ಪ್ರಶ್ನೆ ನಮಗೆ ಬಂದಿರುತ್ತದೆ. ನಮ್ಮ ಸಮುದಾಯಕ್ಕೆ ಸೇರಿದವನು ನನ್ನ ಸಂಬಂಧಿಕ, ಆದ್ರಿಂದ ಆ ವ್ಯಕ್ತಿಯನ್ನ ನಾವು ರಕ್ಷಿಸ್ತೇವೆ ಅಂತಾರೆ. ಇಂತಹ ಸಮಾಜವನ್ನು ನಾವು ಬದಲಾಯಿಸದಿದ್ರೆ ಮುಂದೆ ಬಹಳ ಕಷ್ಟ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ನೋಡಿದ್ದೇವಲ್ಲ ಭ್ರಷ್ಟಾಚಾರದ ಬೆಳವಣಿಗೆ. ಜೀಪ್ ಸ್ಕ್ಯಾಂಡಲ್ 50ನೇ ದಶಕದಲ್ಲಿ ಆದಾಗ 52 ಲಕ್ಷ ರೂಪಾಯಿ ದೇಶಕ್ಕೆ ನುಕ್ಸಾನ ಆಗಿತ್ತು. ತದನಂತರ ಪ್ರತಿ ವರ್ಷ 1-2 ಹಗರಣಗಳು ಬಯಲಿಗೆ ಬರ್ತಾ ಇದ್ವು. ಎಲ್ಲ ಹಗರಣಗಳು ಬಯಲಿಗೆ ಬರಲ್ಲ, 10ರಲ್ಲಿ 1-2 ಆಗ್ತದೆ. ಇಲ್ಲಿ ಮುಂದ್ರಾ ಹಗರಣ LIC, ನಗರವಾಲ ಹಗರಣ ಸೆಂಟ್ರಲ್ ಬ್ಯಾಂಕ್ ಇದ್ದಿರ್ಬೋದು, ಡಾಲ್ಮಿಯಾ ಹಗರಣ ಭಾರತ್ ಬ್ಯಾಂಕ್ ಇದ್ದಿರ್ಬೋದು. ಇದೇ ರೀತಿ ಪ್ರತಿ ವರ್ಷ ಹಗರಣಗಳು ಬಯಲಿಗೆ ಬಂದಾಗ ಅದರಲ್ಲಿರುವಂತಹ ಮೊತ್ತ ಜಾಸ್ತಿ ಆಗ್ತಾ ಬರ್ತಾ ಇದೆ. 80ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಬೋಫಸ್. 64 ಕೋಟಿ ರೂಪಾಯಿಯನ್ನ ಈ ದೇಶ ಕಳ್ಕೊಂಡಿತ್ತು. ಕೆಲವರಿಗೆ 2010ರಲ್ಲಿ 2 ಹಗರಣಗಳು, ಕಾಮನ್ವೆಲ್ತ್ ಗೇಮ್ಸ್ 70,000 ಕೋಟಿ ರೂಪಾಯಿ, 2G ಹಗರಣ 1,76,000 ಕೋಟಿ ರೂಪಾಯಿ, 2012ರಲ್ಲಿ ಕೋಲ್ಗೇಟ್ ಹಗರಣ 1,86,000 ಕೋಟಿ ರೂಪಾಯಿ. ಇದನ್ನ ಕರ್ನಾಟಕದ ಬಜೆಟ್ಗೆ ಹೋಲಿಸಿಕೊಂಡು ಈ ವರ್ಷದ ಬಜೆಟ್ 2016-2017ರಲ್ಲಿ 1,63,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಎಲ್ಲಾ ಸಂಬಳ ಕೊಡಕ್ಕೆ, ಎಲ್ಲಾ ಖರ್ಚಿಗೂ ಅದೇ 1,63,000 ಇದೆ. ಇಂತಹ ಕರ್ನಾಟಕದ ಬಜೆಟ್ ಸುಮಾರು 6.5 ಕೋಟಿ ಜನಸಂಖ್ಯೆ 365 ದಿವಸಕ್ಕೆ ಮೀಸಲಾಗಿಟ್ಟಂತ ಹಣಕ್ಕಿಂತ 10 ಪಟ್ಟು 20 ಪಟ್ಟು ಜಾಸ್ತಿ ಈ ಭ್ರಷ್ಟಾಚಾರದಲ್ಲಿ ಸೋರ್ಕೊಂಡು ಹೋಗ್ತಾ ಇದೆ. ಎಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ? ನಾನು 2009ರಲ್ಲಿ ವಿಜಯ ಕರ್ನಾಟಕ ಪೇಪರ್ನ ಮುಖಪಟವನ್ನು ಒಂದು ಪಿಕ್ಚರ್ ನೋಡಿದೆ, ಫೋಟೋ. ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಒಬ್ಬ ಮಹಿಳೆಯ ಫೋಟೋ, ನಿರ್ಜನವಾದ ಪ್ರದೇಶದಲ್ಲಿ ನೆಲದಲ್ಲಿ ಕೂತು ಒಂದು ಕೊಡ ಇಟ್ಕೊಂಡು ಮೇಲ್ಮಣ್ಣನ್ನ ಬೆರಳಿಂದ ತೆಗಿತಾ ಇದ್ರು. ಆ ಫೋಟೋ ಕೆಳಗಿನ ವರದಿ ಹೇಳ್ತಾ ಇತ್ತು, ಈಕೆ ಸುಮಾರು 5-6 ಕಿಲೋಮೀಟರ್ ನಡ್ಕೊಂಡು ಬಂದವಳ ಮನೆಯಿಂದ. ಒಂದು ಕೊಡ ನೀರು ಸಿಕ್ಕಿದ್ರೆ ಬಹಳ ಸಂತಸ ಈಕೆಗೆ. ಆ ಒಂದು ಕೊಡ ನೀರು ಸಿಕ್ಕಿದ್ರೆ ಕುಟುಂಬದ 5-6 ಸದಸ್ಯರಿಗೆ ಸ್ವಲ್ಪ ಕುಡಿಯಕ್ಕೆ, ಸ್ವಲ್ಪ ಅಡಿಗೆಗೆ, ಸ್ನಾನಕ್ಕೆ ಅದೊಂದು ಲಕ್ಷ. ಅದೇ ವರ್ಷ CAG ಅವರು ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ. ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂತ ಅನುದಾನ, ಬರೀ ಕುಡಿಯುವ ನೀರಿನ ಯೋಜನೆಗೆ ಅಂತ ಕೊಟ್ಟಂತ ಅನುದಾನದಲ್ಲಿ 51,000 ಕೋಟಿ ಲೆಕ್ಕ ಇಲ್ಲ. ಯಾರಿದ್ದು ನಮ್ಮ ಪ್ರತಿಕ್ರಿಯೆಯನ್ನು ಸಮಾಜದ್ದು
ಇಂತಹ ಸಮಾಜದಲ್ಲಿ ನಾವಿದ್ದೇವೆ. ಅಧಿಕಾರದಲ್ಲಿರುವಾಗ ಒಂದು ಮಾತು ಹೇಳ್ತೀನಿ, ನಾವು ಕರ್ನಾಟಕ ಇವತ್ತು ಬರದ ಕನ್ನಡದಲ್ಲಿದೆ, ಕುಡಿಯೋಕೆ ನೀರಿಲ್ಲ. ಅದನ್ನು ನೋಡಕ್ಕೆ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಹೋಗ್ತಾರೆ. ಬಾಗಲಕೋಟೆಯ ಒಂದು ಭಾಗಕ್ಕೆ ಹೋದಾಗ 18,000 ಲೀಟರ್ ಕುಡಿಯುವ ನೀರನ್ನ ಮಾರ್ಗಕ್ಕೆ ಹಾಕ್ತಾರೆ. ಸಾಹೇಬರು ಬರ್ತಾ ಇದ್ರೆ ಧೂಳು ಬರಬಾರ್ದು. ಅವ್ರು ಹೋದದ್ದು ಬರಗಾಲದ ಪರಿಸ್ಥಿತಿ ನೋಡಕ್ಕೆ, ಕುಡಿಯುವ ನೀರಿನ ಯೋಜನೆ ಮಾಡಕ್ಕೆ. 18,000 ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮಹಾರಾಷ್ಟ್ರದಲ್ಲಿ ಒಬ್ಬ ಮಂತ್ರಿಯವರು ಹೆಲಿಪ್ಯಾಡ್ ಮಾಡಕ್ಕೆ 1.5 ಲಕ್ಷ ಲೀಟರ್ ಕುಡಿಯುವ ನೀರನ್ನು ಬಳಸಿದ್ದಾರೆ. ಯಾವುದೇ ಒಂದು ಯೋಜನೆ ಇಲ್ಲ. ಯಾಕೆ ಅವ್ರು ಸಾಯ್ತಾ ಇದ್ದಾರೆ, ನೀರಿಲ್ಲದೆ ಸಾಯ್ತಾ ಇದ್ದಾರೆ. ನಾವು ಈ ರೀತಿಯ ಕೃತ್ಯಗಳನ್ನು ಮಾಡಬಾರ್ದು ಅಂತ. ಆದ್ರೆ ಧೈರ್ಯವಾಗಿ ಮಾಡ್ತಾರೆ, ಯಾಕೆಂದ್ರೆ ಸಮಾಜದ ಪ್ರತಿಕ್ರಿಯೆ ಇಲ್ಲ. ಈ ಸಮಾಜವನ್ನ ನಾವು ಬದಲಾಯಿಸಬೇಕು. ಭ್ರಷ್ಟನ್ನು ಬಹಿಷ್ಕರಿಸುವಂತಹ ಒಂದು ಸಮಾಜವನ್ನ ನಾವು ಕಟ್ಟಬೇಕು. ಇಲ್ಲದ್ರೆ ಸಾಧ್ಯವೇ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಷ್ಟು ದಿನ ಅಂತ ಅದನ್ನು ಸಹಿಸಿಕೊಳ್ಬಹುದು? ಮುಂದಿನ ಪೀಳಿಗೆಗೆ ಇದು ಅರಿವಾಗಬೇಕು. ಈ ಭ್ರಷ್ಟಾಚಾರದಿಂದ ಆಗುವಂತ ವಿಚಾರಗಳೇನು? ಗಣೇಶ್ ಅವರು ಅವರ ಪುಸ್ತಕದಲ್ಲಿ ಬರೀತಾರೆ, 2015 ಡಿಸೆಂಬರ್ಗೆ ಅವರ ಮೇಲೆ ಹಲ್ಲೆ ನಡೀತಂತೆ. ಯಾಕೆ ಯಾವ ಒಂದು ವಿಚಾರವನ್ನ ಬಹಿರಂಗ ಮಾಡಿದ್ದಾರೆ. ಹೌದಾ? ಅದು ಯಾಕೆ ನಡೀತಾ ಇದೆ? ಧೈರ್ಯವಾಗಿ ನಡೀತಾ ಇದೆ. ಯಾಕಂದ್ರೆ ನಮ್ಮ ಮೇಲೆ ಯಾರು ಕೇಸ್ ಹಾಕಕ್ಕಿಲ್ಲ. ನಮ್ಮನ್ನು ರಕ್ಷಿಸುವಂತಹ ವ್ಯಕ್ತಿಗಳಿದ್ದಾರೆ, ನಮ್ಮ ಸಮುದಾಯದವರು, ನಮ್ಮ ಸಂಬಂಧಿ. ಈ ಮಟ್ಟಕ್ಕೆ ನಮ್ಮ ತಿಳುವಳಿಕೆ ಬಂದ್ರೆ ಯಾರು ನನ್ನನ್ನು ಎದುರಿಸಕ್ಕೆ ಸಾಧ್ಯ ಇಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಏನ್ ಬೇಕಾದ್ರೂ ಹೇಳ್ತೇನೆ ಅನ್ನೋ ಮಟ್ಟಕ್ಕೆ ನಾನು ಮುಂದಿನ ಕೆಲವು ದಿವಸ ನೋಡಿ ಏನ್ ರಿಯಾಕ್ಷನ್ ಬರ್ತದಂತ ಈ ಮಾತಿಗೆ. ಧೈರ್ಯವಾಗಿ ನನ್ನ ಸಂಬಂಧಿಯನ್ನು ನಾನು ರಕ್ಷಿಸ್ತೇನೆ, ನಾನು ಅಧಿಕಾರದಲ್ಲಿದ್ದೇನೆ, ನನ್ನ ಸಮುದಾಯಕ್ಕೆ ಸೇರಿದವನು. ಅಂದ್ರೆ ಅರ್ಥ ಏನಿರ್ತದ್ದು? ಭ್ರಷ್ಟಾಚಾರಿಗಳು ಎಲ್ಲರೂ ಇದೇ ಭಾವನೆಗಳನ್ನು ಇಟ್ಕೊಂಡಿದ್ರೆ ಏನೂ ಮಾಡಕ್ಕಾಗಿಲ್ಲ. ಕೋರ್ಟಿಂದ ಏನಾಗಲ್ಲ, ಅದು ನಿಜನೇ. ಯಾಕಂದ್ರೆ ಕೊನೆ ಶಿಕ್ಷೆ ಆಗುವಾಗ 25-30 ವರ್ಷ ಆಗ್ತದೆ. ಯಾರಿಗೆ ಹೆದರಿಕೆ ಇದೆ ಶಿಕ್ಷೆ? ಲಾಲು ಪ್ರಸಾದ್ ಅವರ ವಿರುದ್ಧ ಕೇಸ್ ಸಿಬಿಐ ಅವರು 1996 ಚಾರ್ಜ್ ಶೀಟ್ ಹಾಕಿದ್ರು. ಮೊದಲನೇ ಕೋರ್ಟಲ್ಲಿ ಶಿಕ್ಷೆ ಆದದ್ದು 2013. ಮೇಲಿನ ಕೋರ್ಟಿಗೆ, ಹೈಕೋರ್ಟಿಗೆ ಹೋಗಿದ್ದಾರೆ, ಜಾಮೀನು ಪಡ್ಕೊಂಡವ್ರೆ. ಇನ್ನು ಆ ಕೋರ್ಟಲ್ಲಿ ಮುಗಿದು ಮೇಲಿನ ಕೋರ್ಟಿಗೆ ಹೋದ್ರೆ ಎಷ್ಟು ವರ್ಷ ಆಗ್ತದೆ? ಅವ್ರು ಶಿಕ್ಷೆ ಅನುಭವ ಮಾಡಕ್ಕೆ ದೇವರು ಬಿಡ್ತಾನೆ ಇಲ್ವ ಅಂತ ಗೊತ್ತಿಲ್ಲ ನನಗೆ. ಈ ಪರಿಸ್ಥಿತಿ ಯಾಕಾಗಿದೆ? ಭ್ರಷ್ಟಾಚಾರದಿಂದ ನಮ್ಮ ಸಂವಿಧಾನದಲ್ಲಿರುವಂತಹ ಈ ಎಲ್ಲಾ ಸ್ತಂಭಗಳು ಕೂಡ ಕುಸಿತಾ ಇದೆ. ಅದು ರಾಜ್ಯಾಂಗವೇ ಇರ್ಬೋದು, ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು. ಭ್ರಷ್ಟಾಚಾರ ಕಾರಣದಿಂದ ಸಂಸ್ಥೆ ಎಲ್ಲಿದೆ? ಬರೀ ಸರ್ಕಾರದಲ್ಲಿ ಮಾತ್ರ ಅಲ್ಲ, ಹೊರಗೂ ಕೂಡ ಇದೇ ರೀತಿ ನಡೀತಾ ಇದೆ. ಯಾಕಂದ್ರೆ ಸುಮಾರು 3-4 ವರ್ಷದ ಹಿಂದೆ ಮಾಧ್ಯಮದ ವಿಚಾರ ಬಂದಿದೆ. ಮಾಧ್ಯಮ ತನ್ನದೇ ಆದ ಒಂದು ಒಳ್ಳೆಯ ಕೆಲಸದಿಂದ ಜನರ ಪ್ರೀತಿಗೆ ಪಾತ್ರರಾಗಿ ಆ ಸಂವಿಧಾನದ 3 ಸ್ತಂಭಕ್ಕೆ ಸರಿಯಾಗಿದೆ ಅಂತ ಜನರನ್ನ 4th ಎಸ್ಟೇಟ್ ಅಂತ ಕರೀತಾ ಇದ್ರು. ನೀರಾ ರಾಡಿ ಅವರು, ನಿಮ್ಮ ಹೆಸರು ನೀವು ಕೇಳಿರ್ಬೇಕು, ನೀರಾ ರಾಡಿ ಅವರ ಹೆಸರು. ಪೇಡ್ ನ್ಯೂಸ್ ಕಾನ್ಸೆಪ್ಟ್, ಹಣ ತಗೊಂಡು ವರದಿ ಮಾಡಿ. ಏನ್ ಕಾಣಿಸ್ತಾ ಇದೆ ಅಂದ್ರೆ ಭ್ರಷ್ಟಾಚಾರ ಕಮ್ಮಿ ಆಗ್ತಾ ಇಲ್ಲ, ನಿಯಂತ್ರಣ ಆಗ್ತಾ ಇಲ್ಲ, ಇನ್ನೂ ಮೇಲಕ್ಕೆ ಮುಂದಕ್ಕೆ ಹೋಗ್ತಾ ಇದೆ. ಸರ್ಕಾರದ ಪ್ರತಿಕ್ರಿಯೆ ಏನಿದಕ್ಕೆ? ಲೋಕಾಯುಕ್ತದಲ್ಲಿ ಏನು ಪ್ರಯೋಜನ ಇಲ್ಲ, ACB ಮಾಡ್ತಾರೆ ಅಂತಾರೆ. ACB ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರ ಅಧಿಕಾರವನ್ನು ವಾಪಸ್ ಪಡ್ಕೊಂಡವ್ರೆ. ಇನ್ನು ಆ ACB ಯಾವ ರೀತಿ ಕೆಲಸ ಮಾಡ್ತಾರೆ ನೋಡಿ. ಮುಂದಕ್ಕೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಏನೇ ಒಂದು ಕೇಸ್ ಹಾಕ್ಬೇಕಾದ್ರೆ ಆ ಡಿಪಾರ್ಟ್ಮೆಂಟಿನ ಹಿರಿಯರ ಸಮ್ಮತಿ ಪಡೀತಾರೆ. ಹಿಂದೆ ಈ ಕಾನೂನು ಇತ್ತು, ಕೆಲವೊಂದು ಚಾರ್ಜ್ ಶೀಟ್ ಹಾಕುವ ಮೊದಲು ನೀವು ಸ್ಯಾಂಕ್ಷನ್ ತೆಗೊಳ್ಬೇಕನ್ನೋದು ಇವಾಗ ಬದಲಾವಣೆ ಆಗಿದೆ. ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಒಂದು ವಿಚಾರಣೆ ನಡೀಬೇಕಾದ್ರೆ ಕ್ಯಾಬಿನೆಟ್ ನ ಸ್ಯಾಂಕ್ಷನ್ ಪಡಿಬೇಕು. ಅವರೇ ಮುಖ್ಯಸ್ಥರು ಕ್ಯಾಬಿನೆಟ್, ಅವ್ರ ಸ್ಯಾಂಕ್ಷನ್ ಪಡಿಬೇಕಾದ್ರೆ. ಅಂದ್ರೆ ನಾಳಿನ ದಿವಸ ಈ ACBಗೆ ಏನೋ ಒಂದು ಮಾಹಿತಿ ಬಂತು, ಯಾರೋ ಒಬ್ರು ಮಂತ್ರಿಗಳು ಏನೋ ಲಂಚ ತಗೊಳ್ಬಹುದು ಅನ್ನೋ ಮಾಹಿತಿ ಬಂದ್ರೆ ಅಲ್ಲಿ ಟ್ರ್ಯಾಕ್ ಮಾಡಕ್ಕೆ ಅಥವಾ ದಾಳಿ ಮಾಡಕ್ಕೆ ಹೋಗುವ ಮೊದಲು ಆ ಮಂತ್ರಿಯ ಡಿಪಾರ್ಟ್ಮೆಂಟ್ ಕೇಳಿದಾಗ ನಿಮ್ಮನ್ನ ನಾವು ದಾಳಿ ಮಾಡಬಹುದೇ? ಆ ಮಟ್ಟಕ್ಕೆ ಬಂದಿದೆ. ಅಂದ್ರೆ ಜನರ ಹೆದರಿಕೆ ಇಲ್ಲ, ಜನರ ಪ್ರತಿಕ್ರಿಯೆ ಬಗ್ಗೆ ಅವರು ತಿಳ್ಕೊಳ್ಳಲ್ಲ. ಅಂತ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಈ ಸಮಾಜವನ್ನ ಬದಲಾಯಿಸದಿದ್ರೆ ಮುಂದೆ ಬಹಳ ಕಷ್ಟ. ಎಂದು ನೀವು ಭ್ರಷ್ಟಾಚಾರವನ್ನು ಒಪ್ಕೊಳ್ತಿರೋ ಅಂದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಮುಕ್ತಾಯ ಅಂತ ಹೇಳ್ಬೋದು, ಖಂಡಿತವಾಗಿ ಹೇಳ್ಬೋದು. ನಾನಂತೂ ಸುಮಾರು 790 ಶಾಲಾ ಕಾಲೇಜಿಗೆ ಹೋಗಿದ್ದೇನೆ. ಮಕ್ಕಳ ಜೊತೆ
ಚರ್ಚೆ ಮಾಡಕ್ಕೆ, ನನ್ನ ಅನಿಸಿಕೆಗಳನ್ನ ಮುಂದೆ ಇಟ್ಟು ಅವರ ಅನಿಸಿಕೆಗಳನ್ನ ತಿಳ್ಕೊಳ್ಳಕ್ಕೆ ಏನಾಗ್ತಾ ಇದೆ ಮುಂದೆ, ಆ ಯುವಕರ ಮುಂದಿನ ಸಮಾಜವನ್ನ ಬದಲಾಯಿಸದೇ ಇದ್ರೆ ಖಂಡಿತವಾಗಿಯೂ ಅವರ ಜೀವನಕ್ಕೆ ಕಂಟಕ ಬಂದೇ ಬರ್ತದೆ ಅನ್ನೋದು ನನ್ನ ಅನಿಸಿಕೆ. ಅದರಿಂದಾಗಿ ಈ ಸಮಾಜವನ್ನು ಬದಲಾಯಿಸಬೇಕು. ಯಾಕಂದ್ರೆ ಈ ಸಮಾಜ ಇವತ್ತು ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಇದನ್ನು ಬದಲಾಯಿಸಲೇಬೇಕು, ಇದರ ಪ್ರಯೋಜನವೇ ಇಲ್ಲ. ಅದಕ್ಕೆ ನಮ್ಮಲ್ಲಿರುವಂತಹ ಕೆಲವು ಸಾಮಾಜಿಕ ಮೌಲ್ಯಗಳ ಕುಸಿತವೇ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಹಿರಿಯರು ಬಹಳಷ್ಟು ಮೌಲ್ಯಗಳನ್ನ ಕಲಿಸಿದ್ರು. ಎಲ್ಲಿದೆ ಆ ಮೌಲ್ಯಗಳು ಇವತ್ತು? ಇವತ್ತು ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೆ ಎರಡೇ ಮೌಲ್ಯಗಳನ್ನು ಇಟ್ಕೊಳ್ರಪ್ಪ, ಅದರಿಂದ ಎಲ್ಲಾ ಬದಲಾವಣೆಗಳು ಒಳ್ಳೆಯ ಬದಲಾವಣೆಗಳು ಆಗ್ತದೆ ಅಂತ. ಒಂದು ತೃಪ್ತಿ ಅನ್ನೋದು, ತೃಪ್ತಿ ಇಲ್ಲದಿದ್ರೆ ದುರಾಸೆ ಬರ್ತದೆ, ದುರಾಸೆ ಬಂದ್ರೆ ಅದಕ್ಕೆ ಮದ್ದಿಲ್ಲ. ಆ ದುರಾಸೆಯಿಂದ ಆಗುವಂತಹ ಪರಿಣಾಮಗಳನ್ನು ನಾನು ಹೇಳಿದ 50ನೇ ದಶಕದಿಂದ 20th ಸೆಂಚುರಿವರೆಗೆ ಏನಾಯ್ತು ಅಂತ. ಎರಡನೇದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ಮಾನವನ ಸ್ಪೀಶೀಸ್ ಇಲ್ಲ. ನಾವು ಹುಟ್ಟಿದ್ದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಸ್ಪೀಶೀಸ್ಗೆ. ಮಾನವನಾಗಬೇಕಾದ್ರೆ ಹುಟ್ಟಿದ ನಂತರ ತಮ್ಮ ಜೀವನದ ಪಥದಲ್ಲಿ ಮಾನವೀಯತೆಯನ್ನು ಪಡೆದು ಅದನ್ನು ಅಳವಡಿಸಿ ಅದನ್ನು ತೋರಿಸಿ ಮತ್ತೆ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತ ಯಾವುದೇ ಗೌರವ ಇನ್ಯಾವುದಕ್ಕೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ತೃಪ್ತಿ ಇಲ್ಲದಂತಹ ವ್ಯಕ್ತಿಗಳ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು. ಎಷ್ಟು ಮಾಡಿದ್ರೂ ಸಾಲಲ್ಲ, ಎಷ್ಟು ಮಾಡಿದ್ರೂ ಸಾಲಲ್ಲ. ಮಾನವೀಯತೆ ಇಲ್ಲದಂತಹ ವ್ಯಕ್ತಿಗಳನ್ನು ಕಂಡಿದ್ದೇವೆ. ಒಂದು ಉದಾಹರಣೆ ಕೊಡ್ತೇನೆ, ಇಲ್ಲದಕ್ಕೂ ಇರುವುದಕ್ಕೂ. ಇತ್ತೀಚೆಗೆ ನೀವು ಪೇಪರ್ ಓದಿರ್ಬೇಕು, ಹರೀಶ್ ಅನ್ನೋ ಒಬ್ಬ ಯುವಕ ಒಂದು ಅಪಘಾತದಲ್ಲಿ ಸಿಕ್ಕಿ ಸಾವನ್ನು ಹೊರಕೊಂಡು, ಅವನ ಮೇಲೆ ಲಾರಿ ಹರಿದು ದೇಹ 2 ಭಾಗ ಆಗಿತ್ತು. ಅಲ್ಲಿ ಹಲವಾರು ವ್ಯಕ್ತಿಗಳನ್ನು ನೋಡ್ತಾ ಇದ್ದಾರೆ, ಹಣವನ್ನ ಫೋಟೋ ತೆಗಿತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ನು ಕೇಳ್ತಾ ಇದ್ದಾರೆ, ಒಂದು ನೀರು ಕೊಡಿ, ಒಂದು ನೀರು ಕೊಡಿ. ಯಾರು ಗೊತ್ತಿಲ್ಲ. ತದನಂತರ ಆಂಬ್ಯುಲೆನ್ಸ್ ಸಿಬ್ಬಂದಿ ಬಂದ ಬಾಡಿಯನ್ನು ತಗೊಂಡು ಆಂಬ್ಯುಲೆನ್ಸ್ ಅಲ್ಲಿ ಇಟ್ಟಾಗ ಅವನು ಇನ್ನೂ ಜೀವಂತವಾಗಿದ್ದ. ಅವ್ನು ಹೇಳ್ತಾನೆ, ಡಾಕ್ಟರ್ಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡಕ್ಕೆ ಹೇಳಿ ಅಂತ. ಇದು ಮಾನವೀಯತೆ ಇರುವುದಕ್ಕೂ ಇಲ್ಲದಕ್ಕೂ ಇರುವಂತಹ ಒಂದು ಉದಾಹರಣೆ. ನಾನು ಎಂದಿಗೂ ಮಾನವೀಯತೆ ಇಲ್ಲದೆ ಬಹಳಷ್ಟು ವಿಚಾರವನ್ನು ನಾನು ಲೋಕಾಯುಕ್ತನಾಗಿ ಕಂಡಿದ್ದೆ, ಅದನ್ನು ಬಹಳ ಸಲ ಹೇಳಿದ್ದೇನೆ, ತೋರಿಸ್ಕೊಟ್ಟಿದ್ದೇನೆ. ಆದ್ರೆ ಈ ಹರೀಶನ ವಿಚಾರ ತಿಳ್ಕೊಂಡ ಮೇಲೆ ಅದಕ್ಕೆ ಮೇಲ್ಪಟ್ಟಂತಹ ಮಾನವೀಯತೆಯನ್ನು ಎಲ್ಲೂ ತಿಳ್ಕೊಂಡಿಲ್ಲ, ನೋಡಿಲ್ಲ, ಕೇಳಿಲ್ಲ. ಆದ್ರಿಂದ ನಾವೆಲ್ಲ ಒಂದು ರೀತಿಯಲ್ಲಿ ನಮ್ಮಿಂದಾದ ರೀತಿಯಲ್ಲಿ ನಾವು ಒಂದು ಚಳವಳಿಯನ್ನು ಶುರು ಮಾಡಬೇಕು. ಈ ಸಮಾಜವನ್ನ ಬದಲಾಯಿಸುವಂತಹ ಚಳವಳಿ ಆಗಿರ್ಬೇಕು. ಭ್ರಷ್ಟರನ್ನು ಬಹಿಷ್ಕರಿಸುವಂತಹ ಒಂದು ಸಮಾಜವನ್ನ ನಾವು ಕೂಡ ಬದಲಾವಣೆಗೆ ಸಹಾಯ ಮಾಡಬೇಕಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದು ಆಗದೇ ಇದ್ರೆ ಮತ್ತೆ ಕಷ್ಟ. ಈಗ ಉದಾಹರಣೆ ಕೊಟ್ಟಿದ್ದೇನೆ, ಅಧಿಕಾರದಲ್ಲಿರೋರಿಗೆ ಯಾವ ಹೆದರಿಕೆಯೂ ಇಲ್ಲ, ನ್ಯಾಯದ ಹೆದರಿಕೆ ಅಂತೂ ಇಲ್ಲವೇ ಇಲ್ಲ. ಧೈರ್ಯವಾಗಿ ಹೇಳ್ತಾರಲ್ಲ, ಭ್ರಷ್ಟ ಅನ್ನುವ ಆರೋಪ ಇದ್ದಂತಹ ವ್ಯಕ್ತಿಗಳನ್ನ ನಾವು ರಕ್ಷಿಸ್ತೇವೆ ಅಂತಾರಲ್ಲ ಸರ್ಕಾರದಿಂದ, ಮತ್ತೆ ಕಾನೂನುಗಳು ಯಾಕೆ? ಇವತ್ತು ಭ್ರಷ್ಟರನ್ನು ರಕ್ಷಿಸ್ತಂತ ಹೇಳ್ಬೋದು, ನಾಳೆ ಹೇಳ್ಬೋದು ಕುಣಿ ಕೂಡ ಅವ್ರು ನನ್ನ ಸಂಬಂಧಿ, ಅವನನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳ್ಬೋದು. ಈ ಭಾವನೆಗಳನ್ನ ಬದಲಾಯಿಸುವಂತ ಪ್ರಯತ್ನ ನಡೀಬೇಕಂತ ಕೇಳ್ಕೊಂಡು ಮಾತುಗಳನ್ನು ಮುಗಿಸ್ತಾ ಇರ್ತೇನೆ. ಧನ್ಯವಾದಗಳು.